ಸ್ಯಾಂಡಲ್ವುಡ್ ನಟಿ ಸಂಜನಾ ಗಲ್ರಾಣಿಗೆ ವಂಚಿಸಿದ್ದ ಬಹುಕಾಲದ ಗೆಳೆಯನಿಗೆ ಕೋರ್ಟ್ 61.50 ಲಕ್ಷ ದಂಡ ವಿಧಿಸಿದೆ. ಶ್ರೀಲಂಕಾದ ಕೆಸಿನೋಗಳಲ್ಲಿ ಹೂಡಿಕೆ ಮಾಡಿಸಿ ಲಾಭಾಂಶ ಕೊಡಿಸುವುದಾಗಿ ವಂಚಿಸಿದ್ದ ಗೆಳೆಯನ ವಿರುದ್ಧ ಸಂಜನಾ ಕೋರ್ಟ್ನಲ್ಲಿ ಗೆಲುವು ಸಾಧಿಸಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ನಟಿ ಸಂಜನಾ ಗಲ್ರಾಣಿಗೆ ವಂಚನೆ ಪ್ರಕರಣ. ಆರೋಪಿ ರಾಹುಲ್ ತೋನ್ಸೆಗೆ 61 ಲಕ್ಷ ದಂಡ. ಸಂಜನಾ ಗೆಳೆಯನೂ ಆಗಿರೋ ರಾಹುಲ್ಗೆ ಜೈಲು ಶಿಕ್ಷೆ. ನಟಿ ಸಂಜನಾ ಗಲ್ರಾಣಿಯಿಂದ ಹಣ ಪಡೆದು ವಂಚಿಸಿದ ಆರೋಪಿಗೆ ಕೋರ್ಟ್ ದಂಡ ಮತ್ತು ಶಿಕ್ಷೆ ವಿಧಿಸಿ ಆದೇಶ ನೀಡಿದೆ. ಒಂದು ಕಾಲದ ನಟಿಯ ಗೆಳೆಯ ಆರೋಪಿ ರಾಹುಲ್ ತೋನ್ಸೆಗೆ 61.50 ಲಕ್ಷ ದಂಡ, 6 ತಿಂಗಳ ಜೈಲು ಶಿಕ್ಷೆ ವಿಧಿಸಿ 33ನೇ ಎಸಿಜೆಎಂ ಕೋರ್ಟ್ ಆದೇಶ ಹೊರಡಿಸಿದೆ. ಸಂಜನಾ ಗಲ್ರಾಣಿ ಸ್ನೇಹಿತನಾಗಿದ್ದ ರಾಹುಲ್ ತೋನ್ಸೆ 2018-19ರಲ್ಲಿ 45 ಲಕ್ಷ ಪಡೆದು ವಂಚನೆ ಮಾಡಿದ್ದ. ನಾನು ಹೇಳಿದ ಕಡೆ ಹೂಡಿಕೆ ಮಾಡಿದ್ರೆ ಅಧಿಕ ಲಾಭ ಬರುತ್ತೆ ಅಂತ ಆಮಿಷ ಒಡ್ಡಿದ್ದ. ರಾಹುಲ್ ಮಾತು ನಂಬಿದ್ದ ಸಂಜನಾ 45 ಲಕ್ಷ ಹಣವನ್ನ ರಾಹುಲ್ ತೋನ್ಸೆಗೆ ನೀಡಿದ್ರು. ನಂತರ ಯಾವುದೇ ವ್ಯವಹಾರ ಆಗದೆ ಅಸಲು ಹಣ ಸಹ ನೀಡಿರಲಿಲ್ಲ. ಆತ ಕೊಟ್ಟಿದ್ದ 2 ಚೆಕ್ಗಳು ಬೌನ್ಸ್ ಆಗಿದ್ವು. ಹೀಗಾಗಿ ಸಂಜನಾ ಗಾಂಧಿನಗರದ ಠಾಣೆಯಲ್ಲಿ ವಂಚನೆ ಪ್ರಕರಣ ದಾಖಲಿಸಿದ್ರು. ತನಿಖೆ ನಡೆಸಿದ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ರು. 33ನೇ ಎಸಿಜೆಎಂ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ನಡೆದು ರಾಹುಲ್ ತೋನ್ಸೆ ತಪ್ಪಿತಸ್ಥ ಅಂತ ಸಾಬೀತಾಗಿತ್ತು. 61.50 ಲಕ್ಷ ದಂಡ, 6 ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ. ದಂಡದ ಮೊತ್ತದಲ್ಲಿ 10,000 ಕೋರ್ಟ್ ಶುಲ್ಕ ಕಡಿತ ಮಾಡಿ ಉಳಿದ ಹಣ ಸಂಜನಾಗೆ ನೀಡಲು ಕೋರ್ಟ್ ಆದೇಶ ನೀಡಿದೆ. ನಿಗದಿತ ಸಮಯದಲ್ಲಿ ದಂಡ ಪಾವತಿಸಿದರೆ 6 ತಿಂಗಳ ಶಿಕ್ಷೆ ಮಾಫಿ ಮಾಡಲು ಕೋರ್ಟ್ ತೀರ್ಪು ನೀಡಿದ್ದು, 1 ತಿಂಗಳ ಅಪೀಲ್ ಅವಧಿಯೊಳಗೆ ರಾಹುಲ್ ಕೋರ್ಟ್ ಮುಂದೆ ಹಾಜರಾಗಿ ದಂಡ ಪಾವತಿಸಬೇಕು. ಇಲ್ಲವಾದಲ್ಲಿ ಕನ್ವಿಕ್ಷನ್ ವಾರೆಂಟ್ ಜಾರಿಯಾಗಲಿದೆ. ಕಳೆದ ಫೆಬ್ರವರಿಯಲ್ಲಿ ಶ್ರೀಲಂಕಾದ ಕೆಸಿನೋದಲ್ಲಿ ಹೂಡಿಕೆ ಮಾಡಿಸುವುದಾಗಿ ಉದ್ಯಮಿಗೆ 25 ಕೋಟಿ ವಂಚಿಸಿದ ರಾಹುಲ್ ತೋನ್ಸೆ ತಲೆಮರೆಸಿಕೊಂಡಿದ್ದು, ಪತ್ತೆಗಾಗಿ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಸದ್ಯ 6-7 ವರ್ಷಗಳ ವಂಚನೆ ಪ್ರಕರಣದಲ್ಲಿ ನಟಿ ಸಂಜನಾಗೆ ಗೆಲುವು ಸಿಕ್ಕಿರುವುದು ನಟಿಗೆ ಖುಷಿ ತಂದಿರೋದಂತೂ ಸತ್ಯ. ಅದು 2018ರಲ್ಲಿ ದಾಖಲಾಗಿದ್ದ ಪ್ರಕರಣ. ಸ್ಯಾಂಡಲ್ವುಡ್ ನಟಿ ಸಂಜನಾ ಗಲ್ರಾಣಿಯ ಆಪ್ತ, ಆಕೆಯ ಗೆಳೆಯ ರಾಹುಲ್ ತೋನ್ಸೆ ಎಂಬಾತ 45 ಲಕ್ಷ ಹಣವನ್ನು ನಟಿಯ ಬಳಿಯಿಂದ ಪಡೆದುಕೊಂಡಿದ್ದ. ಶ್ರೀಲಂಕಾದ ಕೆಸಿನೋಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಅದಾದ ಬಳಿಕ ದುಪ್ಪಟ್ಟು ಲಾಭಾಂಶವನ್ನು ಮಾಡಿಕೊಡ್ತೀನಿ ಅನ್ನೋ ಮಟ್ಟಿಗೆ ನಟಿಗೆ ಆಮಿಷವನ್ನು ಒಡ್ಡಿ ಹಣವನ್ನು ಪಡೆದುಕೊಂಡಿದ್ದ. ಯಾವುದೇ ಲಾಭಾಂಶವಿರಲಿ ಅಸಲನ್ನು ಕೂಡ ಆತ ಮರಳಿಸಿರಲಿಲ್ಲ. ಹೀಗಾಗಿ ಕೊನೆಗೆ ನಟಿ ಇಂದಿರಾನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದರು. ದೂರಿನ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದರು. ಇದೀಗ ಮಾನ್ಯ ನ್ಯಾಯಾಲಯ ವಿಚಾರಣೆಯನ್ನು ನಡೆಸಿ ಇದೀಗ ಆದೇಶವನ್ನು ಪ್ರಕಟ ಮಾಡಿದೆ. 45 ಲಕ್ಷ ಹಣಕ್ಕೆ 61,50,000 ರೂಪಾಯಿ ದಂಡವನ್ನು ನಟಿಗೆ ಕಟ್ಟಿಕೊಡಬೇಕು. ಅದರ ಜೊತೆಗೆ 6 ತಿಂಗಳ ಸಜೆಯನ್ನು ಮಾನ್ಯ ನ್ಯಾಯಾಲಯ ವಿಧಿಸಿರೋದು. ಕೋರ್ಟ್ನ ಫೀಸ್ ಆದಂತಹ 10,000 ಹಣವನ್ನು ಇಟ್ಟುಕೊಂಡು ಉಳಿಕೆ ಹಣವನ್ನು ನಟಿಗೆ ನೀಡಬೇಕು ಅನ್ನೋ ಮಟ್ಟಿಗೆ ನ್ಯಾಯಾಲಯ ಆದೇಶವನ್ನು ನೀಡಿದೆ. 1 ತಿಂಗಳ ಅಪೀಲ್ ಅವಧಿಯೊಳಗಾಗಿ ರಾಹುಲ್ ತೋನ್ಸೆ 61,50,000 ಹಣವನ್ನು ನಟಿಗೆ ಕೊಡಬೇಕು, ಕೋರ್ಟ್ ಮುಂದೆ ಹಾಜರಾಗಿ. ಇಲ್ಲವಾದಲ್ಲಿ ಕೋರ್ಟ್ನಿಂದ ಕನ್ವಿಕ್ಷನ್ ವಾರೆಂಟ್ ಕೂಡ ಜಾರಿಯಾಗಲಿದೆ. ಈ ಮೂಲಕ ಎಲ್ಲೋ ಒಂದು ಕಡೆ 2018ರಿಂದ ನಡೀತಿದ್ದಂತಹ ಈ ಒಂದು ವಂಚನೆ ಪ್ರಕರಣ ಸಂಬಂಧ ನಟಿಗೆ ಬಹುದೊಡ್ಡ ಜಯ ಸಿಕ್ಕಿರೋದು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.